ರಾಜ್ಯದ ಪಿಯು ಫಲಿತಾಂಶ ಇವತ್ತು ಹೊರಬಿದ್ದಿದ್ದು ಅನೇಕ ವಿದ್ಯಾರ್ಥಿಗಳ ಬದುಕಿಗೆ ಇವತ್ತು ಬೆಳಕಾಗುವಂತಹ ದಿನ. ಹಾಗಾಗಿ ನಾನು ಇವತ್ತು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ RNS ಕಾಲೇಜಿನ ಒಬ್ಬ ವಿದ್ಯಾರ್ಥಿನಿ ಕೂಡ ರಾಜ್ಯಕ್ಕೆ 3rd ರ್ಯಾಂಕ್ ಬಂದಿದ್ದಾರೆ ಕಾಮರ್ಸ್ ವಿಭಾಗದಲ್ಲಿ. ಹಾಗಾಗಿ ಸಹನಾ ಎಂಬ ವಿದ್ಯಾರ್ಥಿನಿ, ಬನ್ನಿ ಅವ್ರನ್ನ ಮಾತಾಡಿಸೋಣ, ಅವರ ಫಲಿತಾಂಶದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮೊದಲಿಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತು 3rd ರ್ಯಾಂಕ್ ಬಂದಿದ್ದೀರಿ ಸ್ಟೇಟ್ಗೆ, ಹೇಗೆ ಅನಿಸ್ತಾ ಇದೆ ಅಂತ? ನಂಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಎಲ್ಲರೂ ನನಗೆ ಹೆಲ್ಪ್ ಮಾಡಿರೋರೆಲ್ಲ, ನಮ್ಮ ಟೀಚರ್ಸು, ನಮ್ಮ ಪೇರೆಂಟ್ಸು ಎಲ್ಲರೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಸೊ ನಾನು ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕು. ಈ ರಿಸಲ್ಟ್ ಬಂದಿರೋದಕ್ಕೆ ಅವರೇ ಮೇನ್ ಕಾರಣ. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಕಾಲೇಜ್ RNS ಅಲ್ಲಂತೂ ಸಿಕ್ಕಾಪಟ್ಟೆ ಎಂಕರೇಜ್ ಮಾಡ್ತಾರೆ ಓದೋದಕ್ಕೆ. ನೀವು ಓದಿ ಹೇಗೆ ಬರೀ ಮಾರ್ಕ್ಸ್ ಬೇಸಿಸ್ ಮೇಲಲ್ಲ, ನೀವು ನಾಲೆಡ್ಜ್ ಪಡ್ಕೊಂಡು ಹೇಗೆ ಲೈಫ್ನ ಲೀಡ್ ಮಾಡಬೇಕು, ಹೇಗೆ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಬೇಕು, ಅವೆಲ್ಲ ಹೇಳ್ಕೊಡ್ತಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಓಕೆ, ಹೋಪ್ ಇತ್ತಾ ಅಂದರೆ 3rd ರ್ಯಾಂಕ್ ಬರ್ಬೋದು ಸ್ಟೇಟಿಗೆ ಅಂತೇಳಿ? ಇಲ್ಲ, 3rd ರ್ಯಾಂಕ್ ಬರ್ತೀನಿ ಅಂದರೆ ಸ್ಟೇಟ್ ರ್ಯಾಂಕ್ ಬರ್ತೀನಿ ಅಂತ ತಲೆಯಲ್ಲಿ ಇರಲಿಲ್ಲ. ಅಂದರೆ ಆ ಥರ 3rd ರ್ಯಾಂಕ್ ಬರ್ತೀನಿ ಅಂತೆಲ್ಲ ಇರಲಿಲ್ಲ. ಸೊ ದಿಸ್ ಈಸ್ ಅ ಶಾಕರ್ ಟು ಮೀ ಆಲ್ಸೋ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಓಕೆ, ಅಂದರೆ ದಿನಕ್ಕೆ ಎಷ್ಟು ಅವರ್ಸು ಸ್ಟಡಿ ಮಾಡ್ತಾ ಇದ್ರಿ? ಬೆಳಿಗ್ಗೆ ಎಷ್ಟು ಅವರ್ಸು, ನೈಟ್ ಎಷ್ಟು ಅವರ್ಸು, ಅದು ಸ್ಟಡಿ ಅವರ್ಸ್ ಬಗ್ಗೆ ತಿಳಿಸೋದಾದ್ರೆ? ಅಂದರೆ ನಾನು ಓದೋದಾದರೆ ಬೆಳಿಗ್ಗೆನೆ, ಅಂದರೆ 4 o'clock ಸ್ಟಾರ್ಟ್ ಮಾಡ್ತೀನಿ ನಾನು ಓದೋದು ಎಲ್ಲ. ಆಮೇಲೆ ಅಂದರೆ ಪ್ರಿಪ್ರೇಟ್ರಿ, ನಮ್ಮ ಕಾಲೇಜವ್ರು ಸಿಕ್ಕಾಪಟ್ಟೆ ಪ್ರಿಪ್ರೇಟ್ರೀಸು ಮಾಡಿದ್ರು, ಅದು ತುಂಬ ಹೆಲ್ಪ್ ಬೇರೆ ಆಯಿತು ನಮಗೆ. ಮತ್ತು ನಾನು ಪ್ರಿಪ್ರೇಟ್ರಿ ಆದಮೇಲೆ ರಜೆ ಎಲ್ಲ ಕೊಟ್ಟಿದ್ರಲ್ಲ, ಆವಾಗ ಬೆಳಿಗ್ಗೆ 4 o'clock ಕೂತ್ಕೊಳ್ತಿದ್ದೆ. ಆಮೇಲೆ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಆಮೇಲೆ ಮತ್ತೆ ಕೂತ್ಕೊಳ್ತಿದ್ದೆ ಓದೋದಕ್ಕೆ. ರಾತ್ರಿ ಒಂದು 9 ಗಂಟೆಗೆಲ್ಲ ಮಲಗಿಬಿಡ್ತಿದ್ದೆ. ಸೊ 6 hours ಕರೆಕ್ಟಾಗಿ ಓದಿದ್ದೀನಿ ಅಂದರೆ 6 hours 7 hours. ಅಂದರೆ ಯಾವತ್ತಾದರೂ ಭಯಪಟ್ಟಿದೆಯಾ ಎಕ್ಸಾಮ್ಸ್ ಸಂದರ್ಭದಲ್ಲಿ ನೆಕ್ಸ್ಟ್ ರಿಸಲ್ಟ್ ಬರುತ್ತೆ ಅನ್ನುವಂತಹ ಟೈಮಲ್ಲಿ? ಏನಾದರೂ ಫ್ರೆಂಡ್ಸ್ ಜೊತೆ ಆ ಥರ ಶೇರ್ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ? ಹೌದು. ಅಂದರೆ ನನಗೆ ಫ್ರೆಂಡ್ಸ್ ಇದ್ದಾರೆ, 2 ಫ್ರೆಂಡ್ಸ್ ಇದ್ದಾರೆ. ಅವರು ಅಂದರೆ ಇವತ್ತು ಬೆಳಿಗ್ಗೆಯಿಂದನೂ ನಮ್ಮ ತುಂಬ ಭಯ ಆಗ್ತಿತ್ತು. ಅವರೇ ಹೇಳಬೇಕಂದ್ರೆ ನನಗೆ ಮೋಟಿವೇಟ್ ಮಾಡಿದ್ದು, ಬರುತ್ತೆ ಆರಾಮಾಗಿರು, ತುಂಬ ಭಯ ಪಟ್ಕೊಳ್ಬೇಡ ಅಂತ. ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಎಂಕರೇಜ್ ಮಾಡಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು ನನ್ನ ಕಡೆಯಿಂದ. ಓಕೆ, ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಹೇಗೆಂದ್ರು? ಅಪ್ಪ ಅಮ್ಮ ಅವರೆಲ್ಲ ಹೇಗೆ ಖುಷಿ ಪಟ್ರ, ಹೇಗಿತ್ತು? ಫಸ್ಟಲ್ಲಿ ಹೇಳೋದಾದರೆ ನಮ್ಮ ಅಜ್ಜಿ ಫುಲ್ ಖುಷಿಪಟ್ಟರು. ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ಅಂತೂ ಎಲ್ಲ ಕಡೆ ಓಡಾಡಿಕೊಂಡು ರಿಸಲ್ಟ್ ಬಂದಿದೆ ಅಂತ ಅವರು ಫುಲ್ ಖುಷಿಯಾಗಿ ಓಡಾಡ್ತಾ ಇದ್ದಾರೆ. ಮತ್ತು ಎಲ್ಲರೂ ನಮ್ಮ ಮನೆ ಅಕ್ಕಪಕ್ಕ ಮನೆಯವ್ರಿಗೂ ತುಂಬ ಖುಷಿ ಆಯಿತು. ಸೊ ಅಷ್ಟು. ನೆಕ್ಸ್ಟ್ ಈ ಪ್ಯೂ ರಿಸಲ್ಟ್ ಬಂದು ವಾಟ್ ನೆಕ್ಸ್ಟ್, ಏನು ಡ್ರೀಮ್ ಇದೆ ನಿಮ್ಮದು ನೆಕ್ಸ್ಟ್ ಫ್ಯೂಚರಲ್ಲಿ ಅಂತ? ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ನನ್ನ ಕನಸು. ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ. ಅಂದರೆ ಅದು ಆಗಬೇಕು ಅಂತ ನಾನು ಫಸ್ಟಿಂದನೂ ಅದೊಂದು ಡ್ರೀಮ್ ಇದೆ. ಅದಕ್ಕೆ ನಾನು RNS ಅಲ್ಲಿ ಕಾಮರ್ಸ್ ಸ್ಟ್ರೀಮಲ್ಲಿ BSBM ಕಾಂಬಿನೇಷನ್ನೇ ಬೇಕು ಅಂತ ಇಲ್ಲಿ ಬಂದಿದ್ದು. ಯಾಕಂದರೆ ಇಟ್ ಈಸ್ ವೆರಿ ಗುಡ್ ಫಾರ್ CA ಚಾರ್ಟೆಡ್ ಅಕೌಂಟೆಂಟ್ ಅಂತ ನಾನು ಇಲ್ಲಿ ಸೇರಿದ್ದು. ಸೊ ಇಲ್ಲೂ ಹೆಲ್ಪ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ, ಟೀಚರ್ಸ್ ಎಲ್ಲ ನನಗೆ ಗೈಡ್ ಮಾಡಿದ್ದಾರೆ CA ಮಾಡಲಿಕ್ಕೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ಅಂದರೆ ಯಾರು ಇನ್ಸ್ಪಿರೇಷನ್ ಅಂತೀರಿ ನೀವು ಈ ರಿಸಲ್ಟ್ಗೆ ಆಗಲಿ ಮತ್ತು ನಿಮ್ಮ ಈ ರಿಸಲ್ಟ್ ಬರಬೇಕಾದ್ರೆ ಅಂತ? ಅಂದರೆ ಈ ರಿಸಲ್ಟ್ಗೆ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ನಮ್ಮ ಕಾಲೇಜ್ ಅವರು ನಮಗೆ ಅಂದರೆ ಸಪೋರ್ಟ್ ಮಾಡಿದ್ದಾರೆ. ನೀನು ಹೀಗೆ ತೆಗಿಬೇಕು ಅನ್ನೋದಕ್ಕಿಂತ ಅವ್ರು ನನ್ನ ಮೇಲೆ ಹೋಪ್ಸ್ ಇಟ್ಕೊಂಡಿದ್ದಾರೆ. ಸೊ ಅದನ್ನೇ ನಾನು ಇನ್ಸ್ಪಿರೇಷನ್ ಇಟ್ಕೊಂಡು ಐ ವಾಸ್ ಮೂವಿಂಗ್ ಫಾರ್ವರ್ಡ್. ಅವ್ರಿಗೆ ನನ್ನ ಮೇಲೆ ಅಷ್ಟು ಹೋಪ್ ಇರಬೇಕಾದ್ರೆ ನಾನು ಅಷ್ಟು ಹೋಪ್ ಇಟ್ಕೊಳ್ಬೇಕಲ್ಲ ನನ್ನ ಮೇಲೆ. ಅದಕ್ಕೆ ಅವರೇ ನನಗೆ ಸಪೋರ್ಟ್ ಮಾಡಿರೋದು. ಥ್ಯಾಂಕ್ ಯು ಸೊ ಮಚ್. ರಾಜ್ಯದ ಅನೇಕ ಪಾಲಕರ ಚಿತ್ತ ಇವತ್ತು PU ಫಲಿತಾಂಶದತ್ತ ನೆಟ್ಟಿತ್ತು. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ PU ಫಲಿತಾಂಶ ಬಹಳಷ್ಟು ಉತ್ತಮವಾಗಿರುತ್ತೆ ಮತ್ತು ಭದ್ರ ಬುನಾದಿ ಎನ್ನುವಂಥದ್ದು. ಹಾಗಾಗಿ ಇವತ್ತು ಫಲಿತಾಂಶ ಹೊರಬಿದ್ದಿದೆ. ಅನೇಕ ಮಕ್ಕಳ ಪಾಲಕರು ಕೂಡ ಇವತ್ತು ಫುಲ್ ಖುಷಿಯಾಗಿದ್ದಾರೆ. ಈಗಷ್ಟೇ ಕಾಮರ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ 3ಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸಹನಾ ಅವರ ತಂದೆಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಈಗಷ್ಟೇ ಸಹನಾ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ತುಂಬಾ ಸಂತಸಗೊಂಡಿದ್ದಾರೆ ಮತ್ತು ಅವರಿಗೆ ಯಾರು ಇನ್ಸ್ಪಿರೇಷನ್ ಮತ್ತು ಮುಂದಿನ ಅವರ ಗುರಿ ಏನು ಎಂಬುದರ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ರು. ಇದೀಗ ನಮ್ಮ ಜೊತೆಗೆ ಅವ್ರ ತಂದೆಯವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಮಗಳ ಖುಷಿಯ ಬಗ್ಗೆ, ಮಗಳ ಫಲಿತಾಂಶದ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಏನ್ ಹೇಳ್ತಾರೆ ತಿಳ್ಕೊಂಡು ಬರೋಣ. ಸರ್ ನಮಸ್ತೆ. ಮೊದಲಿಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ನಿಮ್ಮ ಮಗಳು ಈಗ ರಾಜ್ಯಕ್ಕೆ 3ಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಸರ್ ಏನ್ ಅನ್ಸುತ್ತೆ, ಹೇಗೆ ಖುಷಿ ಆಗ್ತಾ ಇದೆ ಅಂತ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಇದು ಆಗುತ್ತೆ ಅನ್ಕೊಂಡಿರ್ಲಿಲ್ಲ, ಬಟ್ ಅವಳದು ಎಫರ್ಟ್ ಇತ್ತು, ಆಗುತ್ತೆ ಅಂತ ಎಲ್ಲೋ ಒಂದು ಮನಸ್ಸಲ್ಲಿತ್ತು. ಆ ಡೆಡಿಕೇಶನ್ ಇದೆ ಅವಳಿಗೆ.
ಡೆಡಿಕೇಶನ್ ಇದೆ. ಮನೆಯಲ್ಲಿ ಹೇಗೆ ಸರ್ ಮಗಳು ಅಂದ್ರೆ ಸ್ಟಡಿ ಅವರ್ಸ್ ಆಗ್ಲಿ ಮತ್ತು ಕೆಲವೊಬ್ರು ಇರ್ತಾರೆ ಊಟ ಕೂಡ ಮಾಡಲ್ಲ, ಇಲ್ಲ. ನಿದ್ದೆ ಕೂಡ ಮಾಡಲ್ಲ, ಬರೀ ಓದು ಓದು ಅಂತಿರ್ತಾರೆ. ಮನೆಯಲ್ಲಿ ಹೇಗಿರ್ತಿದ್ಲು ಸಹನಾ ಅಂತ? ಓದ್ತಾ ಇದ್ಲು, ಅದ್ರ ಜೊತೆ ಬೇರೆ ಆ್ಯಕ್ಟಿವಿಟೀಸು ಇತ್ತು. ನಾನು ಬೆಳಿಗ್ಗೆಯಿಂದ ಓದು ಅಂತ ಯಾವತ್ತೂ ಹೇಳಿಲ್ಲ, ಬಟ್ ಅವಳದು ಏನು ಕೆಲಸನೋ ಅದು ಮಾಡ್ತಾಯಿದ್ಲು. ಬಟ್ ಬೇರೆ ಟೈಮಲ್ಲಿ ಫ್ರೀ ಟೈಮಲ್ಲಿನೂ ಫ್ರೆಂಡ್ಸು ಆಚೆ ಈಚೆ ಹೋಗೋದೆಲ್ಲ ಇತ್ತು, ಅದೇನು ಇಶ್ಯೂ ಇಲ್ಲ. ಓಕೆ ಸರ್, ನಿಮ್ಮ ಮಗಳನ್ನ ಮಾತಾಡಿಸಿದೆ, ಸ್ವಲ್ಪ ಭಯ ಇತ್ತು ಅಂತ ಹೇಳಿದ್ರು. ಆದ್ರೆ ರಿಸಲ್ಟ್ ಬಂದ್ಮೇಲೆ ನೀವು ಕೂಡ ತುಂಬಾ ಕಡೆ ಓಡಾಡಿ ಸ್ವೀಟ್ ಹಂಚೋದು, ಎಲ್ರಿಗೂ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡುವಂತದ್ದು ಹೇಳಿದ್ರು ಸರ್. ಹೌದು, ಸೊ ಎಲ್ಲ ಕೇಳ್ತಾ ಇದ್ದಾರೆ. ಇವಾಗ ನಾವು 3 ಗಂಟೆಗೆ ಗೊತ್ತಾಗಿದ್ದಲ್ಲ ರಿಸಲ್ಟು. ಸೊ ಈಗ ನಾಳೆ ಗೊತ್ತಾಗ್ತದೆ, ನಾಳೆ ಎಲ್ಲ ಹೇಳ್ತಾರೆ. ನಾಳೆ ಸುಮಾರು ಜನ ಕೊಡಬೇಕಾಗ್ತದೆ ಸ್ವೀಟು. ಸರ್, ಮಗಳದ್ದು ದೊಡ್ಡ ಕನಸು CA ಮಾಡಬೇಕು ಅಂತ ಹೇಳಿ, ಅವ್ರ ಮುಂದಿನ ಭವಿಷ್ಯಕ್ಕಾಗಿ ಅವ್ರಿಗೆ ಓದಿಸ್ಲಿಕ್ಕೆ ಮತ್ತೊಂದಿಷ್ಟು ಕಾಲೇಜ್ಗಳನ್ನ ರೆಫರ್ ಮಾಡೋದಾಗ್ಲಿ, ಬೇರೆ ಬೇರೆ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಇಲ್ಲ, ಅವಳು ಆಲ್ರೆಡಿ CA ಫೌಂಡೇಶನ್ ಮಾಡ್ತಿದ್ದಾಳೆ. ನೆಕ್ಸ್ಟ್ ಮಂತ್ ಬರೀತಿದ್ದಾಳೆ ಟೆಸ್ಟು, ಎಕ್ಸಾಮ್ ಇದೆ ಅವಳದು. ಅದಾದಮೇಲೆ ಎಲ್ಲ ಪ್ಲ್ಯಾನ್ ಮಾಡಿದ್ದಾಳೆ. ಸೊ ಡಿಗ್ರಿ ಮುಗಿಯೋಷ್ಟರಲ್ಲಿ ಆರ್ಟಿಕಲ್ಸ್ ಎಲ್ಲ ಮುಗಿಸ್ಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡೇ ಇದ್ದಾಳೆ. ನೋಡೋಣ, ಅದಕ್ಕೆ ಏನು ಬೇಕೋ ಸಪೋರ್ಟು ನಾವು ಮಾಡೋದು ಅಷ್ಟೇ. ಸಪೋರ್ಟ್ ಮಾಡ್ತೀರಾ? 100%. ಅದು ಓದೇ ಅಲ್ವ ಇರೋದು, ಬೇರೆದೇನಿಲ್ಲ ನಮಗೆ ಆಸ್ತಿ ಅಂತ. ಸರ್, ಚಿಕ್ಕಂದಿನಿಂದಲೂ ಹೇಗೆ ಸಹನಾ ಅಂದ್ರೆ ಸ್ಟಡಿ ಆಗಲಿ ಬೇರೆ ಬೇರೆ ಆಕ್ಟಿವಿಟೀಸ್ಗಳಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆ ಹೇಗಿರ್ತಿದ್ರು ಅಂತ ಹೇಳಿ? ತುಂಬ ಚೆನ್ನಾಗಿದ್ಲು. 10th ಸ್ಕೂಲಲ್ಲಿ ಟಾಪರ್ ಅವಳು. ಫಸ್ಟ್ ಇಯರ್ PUCಯಲ್ಲೂ ಕಾಲೇಜಲ್ಲಿ ಟಾಪರು, ಸೆಕೆಂಡ್ ಇಯರ್ PUCಯಲ್ಲೂ ಟಾಪರ್ ಆಗಿದ್ದಾಳೆ. ಓದಿನ ವಿಚಾರದಲ್ಲಿ ಏನೂ ಇಶ್ಯೂ ಇಲ್ಲ. ಮನೇಲೂ ಅವಳು ಹೆಸ್ರಿಗೆ ತಕ್ಕನಾಗೆ ಸಹನೆ ಅನ್ನೋದಿದೆ. ಸರ್, RNS ಕಾಲೇಜನ್ನೇ ಯಾಕೆ ಚೂಸ್ ಮಾಡಿದ್ದು? ಬೇರೆ ಬೇರೆ ಕಾಲೇಜ್ಗಳಿದ್ದು, ಇದೇ ಕಾಲೇಜ್ಗೆ ನಮ್ಮ ಮಗಳನ್ನ ಸೇರಿಸ್ಬೇಕು ಇರುವಂಥದ್ದು ಹೇಗೆ ಬಂತು? ಸೊ RNS ಬಂದು ಆ್ಯಕ್ಚುಲಾಗಿ ಎಲ್ಲ ಸರ್ವೆ ಮಾಡೋದು ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಫಾರ್ ಕಾಮರ್ಸ್. ಇದು ಎಲ್ಲರಿಗೂ ಹೇಳಬೇಕು ಅಂತ ನಮಗೆ ಗೊತ್ತಿದೆ. ಅದು ನಾನು ಎಲ್ಲ ಸರ್ವೆ ಮಾಡಿಬಿಟ್ಟೆ ಇದು ಮಾಡಿದ್ದು. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಫಾರ್ ಕಾಮರ್ಸ್. ಈ ಟೀಚರ್ ಸ್ಟಾಪ್ ಬಗ್ಗೆ ಏನು ಹೇಳ್ತಾರೆ ಸರ್? ಸರ್, ನಮ್ಮದು ಎಷ್ಟಿದೆ ಕಾಂಟ್ರಿಬ್ಯೂಷನ್ ಅದಕ್ಕಿಂತ ಇವತ್ತು 80-90% ಅವ್ರದ್ದೇ ಜಾಸ್ತಿ ಇದೆ ಸರ್. ನಮ್ಮದು ಇವತ್ತು 20% ಇರ್ಬೋದು. ನಾವು ಜಸ್ಟ್ ಫೆಸಿಲಿಟೇಟ್ ಮಾಡ್ತೀವಿ. ಬೆಳಿಗ್ಗೆ ಎದ್ದು ಊಟ ತಿಂಡಿ ಕೊಡೋದು, ಅದು ಬಿಟ್ಟರೆ ಇನ್ನೇನು ಮಾಡೋದು ಎಲ್ಲ ಟೀಚರ್ಸ್ ಅಲ್ವಾ. ಮ್ಯಾಕ್ಸಿಮಮ್ ಟೈಮ್ ದೇ ವುಡ್ ಸ್ಪೆಂಡ್ ಇಯರ್ ಇನ್ ದಿ ಕಾಲೇಜ್. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರು, ಇದಿಷ್ಟು ಸಹನಾ ಅವರ ತಂದೆಯವರ ಮಾತುಗಳು. ಮಗಳ ಫಲಿತಾಂಶವನ್ನ ಕಂಡು ಅವರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ ಚಿದಾನಂದ ದ್ರಾಪುರಮಠ್, ವಿಶ್ವವಾಣಿ TV, ಬೆಂಗಳೂರು. ನನಗೆ 595 ಬಂದಿದೆ ಔಟ್ ಆಫ್ 600. ನಾನು ಸೈನ್ಸ್ ಸ್ಟ್ರೀಮಲ್ಲಿ ಇದ್ದೀನಿ. ನಾನು RNS PUC ಕಾಲೇಜಲ್ಲಿ ಓದ್ತಾ ಇದ್ದೆ. ನನಗೆ ತುಂಬ ಖುಷಿಯಾಗಿದೆ ಈ ಕಾಲೇಜ್ನ ಸೆಲೆಕ್ಟ್ ಮಾಡಿದ್ದಕ್ಕೆ. ನನ್ನ ಪೇರೆಂಟ್ಸ್ಗೂ ಥ್ಯಾಂಕ್ಸ್ ಹೇಳಬೇಕು ಈ ಕಾಲೇಜ್ನ ಸೇರಿಸಿದ್ದಕ್ಕೆ. ಬಿಕಾಸ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ದೇ ಪ್ರೊವೈಡ್ ಇಯರ್ ಎಲ್ಲೂ ಸಿಗಲ್ಲ. ನಮ್ಮ ಲೋಕಾಲಿಟಿಯಲ್ಲೂ ಫುಲ್ ಫೇಮಸ್ ಅಂದರೆ RNS ಕಾಲೇಜ್. ರಿಸಲ್ಟ್ ಬಂದಿದೆ. ಎಲ್ಲರಿಗೂ ಸ್ಟಾಫ್ಸ್ಗೂ ನಾನು ತುಂಬ ಧನ್ಯವಾದ ಹೇಳಬೇಕು. ಅವರು ನಾನು ತುಂಬ ಪರಿಶ್ರಮ ಕೊಟ್ಟಿದ್ದಾರೆ, ನನಗೂ ತುಂಬ ಹೇಳ್ಕೊಟ್ಟಿದ್ದಾರೆ. ತುಂಬ ಡೌಟ್ಸ್ ಎಲ್ಲ ಇದ್ರೂ ಕ್ಲಿಯರ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಿನ್ಸಿಪಲ್ಸರ್ಗೂ ಹೇಳಬೇಕು, ನಾವು ತುಂಬ ಸಪೋರ್ಟ್ ಮಾಡಿದ್ದಾರೆ. ಎವ್ರಿ ಡೇ ನಮ್ಮನ್ನ ಮಾರ್ಕ್ಸ್ನ ರೆಕಾರ್ಡ್ ಮಾಡಿ ಎಲ್ಲ ಅಚೀವ್ಮೆಂಟ್ ಏನು ಮಾಡ್ಬೋದು ಅಂತ ಎಲ್ಲ ಮಾಡಿ ಒಂದು ಸಪ್ರೇಟಾಗಿ ಬ್ಯಾಚ್ ಮಾಡಿ ಎಲ್ಲ ಹಾಕಿದರು. ಸೊ ಅವ್ರಿಗೂ ನಾನು ತುಂಬ ಕೃತಜ್ಞತೆ ತಲಿಸ್ಬೇಕು. ತುಂಬ ಖುಷಿಯಾಗಿದೆ ಇಲ್ಲಿ ಮಾರ್ಕ್ಸ್ ಬಂದಿದ್ದಕ್ಕೆ. ಆಮೇಲೆ ಕಾಲೇಜ್ಗೂ ಸೇರ್ಕೊಂಡಿದ್ದಕ್ಕೆ ನನ್ನ ಪೇರೆಂಟ್ಸ್ಗೂ ಧನ್ಯವಾದ ಹೇಳಬೇಕು. ಅಂದ್ರೆ ಎಕ್ಸಾಮ್ ಟೈಮಲ್ಲಿ ರಿಸಲ್ಟ್ ಮುಂಚಿತವಾಗಿ ಏನಾದರೂ ಭಯ ಆ ಥರ ಕಾಡ್ತಾ ಇತ್ತಾ ರಿಸಲ್ಟ್ ಬಗ್ಗೆ? ಅದಕ್ಕೆ ಭಯ ರಿಸಲ್ಟ್ ಬಗ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ಅದು ಸ್ವಲ್ಪ ಎಕ್ಸಾಮ್ ಬರ್ದಾದ್ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು, ಸ್ವಲ್ಪ ಇಷ್ಟು ಬರುತ್ತೆ ಅಂತ. ಅದ್ರ ಪ್ರಕಾರನೇ ಬಂದಿದೆ, ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಓಕೆ, ಅಂದ್ರೆ ಈ ರಿಸಲ್ಟ್ಗೆ ತುಂಬ ನಿಮ್ಗೆ ಇನ್ಸ್ಪಿರೇಷನ್ ಅನ್ನುವಂಥವ್ರು ಯಾರು ಅನ್ಬೋದು ನಿಮಗೆ? ಪೇರೆಂಟ್ಸ್ ಹೇಗೆ ಸಪೋರ್ಟ್ ಮಾಡಿದ್ರು, ಟೀಚರ್ಸ್ ಸ್ಟಾಫ್ ಹೇಗೆ ಸಪೋರ್ಟ್ ಮಾಡಿದ್ರು? ಫುಲ್ಲಿ ಇಯರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ PU ಇಂದನೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕ್ವಶನ್ ಕೊಟ್ಟು, ಆಮೇಲೆ ಇವಾಗ ಮಾಡೋ ಪೇಪರ್ ಬಂದ್ರೂ ಬೋರ್ಡ್ ಪೇಪರ್ ಬಂದಿತ್ತು, ಎಲ್ಲದನ್ನ ಪ್ರಾಕ್ಟೀಸ್ ಮಾಡಿಸಿ ಎಲ್ಲದು ಡಿಟ್ಟು ಹಿಂಗೆ ಯಾವಾಗ 600 ಬರೋ ಥರ ಅವ್ರು ಹೇಳ್ಕೊಟ್ಟಿದ್ದಾರೆ. ಮಿಸ್ಟೇಕ್ ನಮ್ಮ ಹತ್ರ ಇರುತ್ತೆ, ಆದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. 600 ಬರೋ ಥರ ಹೇಳ್ಕೊಟ್ಟಿದ್ದಾರೆ. 595 ಪರವಾಗಿಲ್ಲ. ಓಕೆ, ವಾಟ್ ನೆಕ್ಸ್ಟ್? ನಾನು CSCಯಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದ್ದೀನಿ. ದ ಬೆಸ್ಟ್ ಕಾಲೇಜಲ್ಲಿ ಸೇರ್ಕೊಂಡ್ಬಿಟ್ಟು CET ಮಾಡಬೇಕು ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ, ನಾನು ಚಿನ್ಮಯ್ ಅನಂತರಾಮು. ನಾನು RNS ಪದವಿ ಪೂರ್ವ ಕಾಲೇಜಿನಲ್ಲಿ ಸೈನ್ಸ್ ವಿಭಾಗದಲ್ಲಿ ಓದುತ್ತಿದ್ದೇನೆ. PCME ಎಲೆಕ್ಟ್ರಾನಿಕ್ಸಲ್ಲಿ ನಾನು 2 ವರ್ಷ ಓದಿರೋದು. ನಾನು 594 ಬಂದಿದೆ 600ಗೆ. ಅಂದರೆ ರಾಜ್ಯಕ್ಕೆ 5ನೇ ಸ್ಟೇಟ್ ರ್ಯಾಂಕ್ ಬಂದಿದೆ. ನಾನು ನನ್ನ ತಂದೆ ತಾಯಿಗೆ ತುಂಬ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ. ಯಾಕಂದರೆ ಅವರು ನನಗೆ ಇಂಥ ಚೆನ್ನಾಗಿರೋ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿದ್ದಾರೆ. ಈ ಕಾಲೇಜಲ್ಲಿ ತುಂಬ ಚೆನ್ನಾಗೇ ಸಪೋರ್ಟ್ ಮಾಡ್ತಾರೆ, ನಮ್ಮ ಪ್ರತಿಯೊಂದು ಡೌಟ್ನ ಕ್ಲಿಯರ್ ಮಾಡ್ತಾರೆ. ಆಮೇಲೆ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟ್ ಮಾಡುತ್ತೆ.
ನಮ್ಮ ಪ್ರಿನ್ಸಿಪಲ್ ಸರ್ ಅಂತೂ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ. ಈ ಕಾಲೇಜಲ್ಲಿ ಬರೀ ಅಕಾಡೆಮಿಕ್ಸ್ ಅಲ್ಲ, ಡಿಸಿಪ್ಲಿನೂ ತುಂಬ ಇಂಪಾರ್ಟೆಂಟು. ಜೊತೆಗೆ ಇಲ್ಲಿ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಗಳಿಗೂ ತುಂಬ ಅಂದರೆ ತುಂಬ ಪ್ರಮೋಟ್ ಮಾಡ್ತಾರೆ. ಸೊ ಓವರ್ ಆಲ್ ಡೆವಲಪ್ಮೆಂಟ್ ಮಾಡಿಸ್ತಾರೆ. ಹೋಪಿತ್ತಾ ಈ ರಿಸಲ್ಟ್ ಬರುತ್ತೆ ಅಂತ? ಹಾಂ, ಇತ್ತು. ಓಕೆ, ಹೇಗಿತ್ತು ಸ್ಟಡಿ ಅವರ್ಸ್ ಎಲ್ಲ ಮನೆಯಲ್ಲಿ ಮತ್ತು ಕಾಲೇಜಲ್ಲಿ ಎಲ್ಲ? ಕಾಲೇಜಲ್ಲಿ ಬೆಳಿಗ್ಗೆ 8:30ಇಂದ ಸಂಜೆ 4:00ವರೆಗೂ ಇರ್ತಿತ್ತು. ನಂತರ ಮನೆಗೆ ಹೋಗಿ 5:30ಇಂದ ಹೆಚ್ಚು ಕಮ್ಮಿ ರಾತ್ರಿ 9:30, 10:00ವರೆಗೂ ಓದ್ತಿದ್ದೆ. ಇದು ಬರೀ ಬೋರ್ಡ್ಸ್ ಅಲ್ಲ, CET ಆಮೇಲೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಓದ್ತಿದ್ದೆ. ಓಕೆ, ವಿಶಸ್ ಹೇಗೆ ಬಂತು ಮನೆಯಿಂದ ಮತ್ತು ರಿಲೇಷನ್ಸಿಂದ, ಫ್ರೆಂಡ್ಸಿಂದ? ಎಲ್ಲರೂ ತುಂಬ ಖುಷಿಪಟ್ಟಿದ್ರು. ಎಲ್ಲರೂ ಫುಲ್ ಖುಷಿಯಾಗಿ ಕಂಗ್ರ್ಯಾಚುಲೇಟ್ ಮಾಡ್ತಿದ್ರು. ನನಗೂ ತುಂಬ ಖುಷಿ ಆಯಿತು. ಓಕೆ, ಔಟ್ ಆಫ್ ಔಟ್ ಬರಲಿಲ್ಲ ಅನ್ನೋಂಥ ಬೇಜಾರು ಏನಾದ್ರು ಇದೆಯಾ? 600? ಹಾಂ, ಓಕೆ ಅದು ಕೋರ್ ಸಬ್ಜೆಕ್ಟ್ಗಳಲ್ಲಿ ಒಂದು ಸ್ವಲ್ಪ ಮಾರ್ಕ್ಸ್ ಹೋಗಿದೆ. ಸ್ವಲ್ಪ ಓಕೆ, ವಾಟ್ ನೆಕ್ಸ್ಟ್ ಅಂತ ಈಗ? ನಾನು BTech ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡೋಕ್ಕೆ. ಓಕೆ ಸೊ ಅದೇ ಪ್ಲ್ಯಾನ್. ಓಕೆ, ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಓಕೆ ಬ್ರದರ್, ರಿಸಲ್ಟ್ ಬಂತು. ಹೋಪ್ಲಿ ಹೇಗಿದೆ ಸ್ಕೋರ್ ಬಗ್ಗೆ ಮತ್ತು ಖುಷಿ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಅಂತ? ತುಂಬ ಖುಷಿ ಆಗ್ತೈತೆ. ನನ್ನ ಹೆಸರು ಸಾಯಿಲ್ ಅರ್ಫಾತು. ನಾನು 595 ಸ್ಕೋರು ಮಾಡಿದ್ದೀನಿ. ಸ್ಟೇಟ್ದಲ್ಲಿ 6th ರ್ಯಾಂಕ್ ತೊಗೊಂಡಿದ್ದೀನಿ ಕಾಮರ್ಸ್ದಲ್ಲಿ. ಮೊದಲು ನಾನು ನನ್ನ ಪೇರೆಂಟ್ಸ್ ಮತ್ತು ನಮ್ಮ ಅಣ್ಣಗೆ ಥ್ಯಾಂಕ್ ಯು ಹೇಳಬೇಕು. ಅವ್ರು ತುಂಬ ಸಪೋರ್ಟಿವು ಮತ್ತು ಏನು ಪ್ರೆಷರ್ ಏನು ಕ್ರಿಯೇಟ್ ಮಾಡಿಲ್ಲ ನನಗೆ ಇಷ್ಟೇ ಸ್ಕೋರ್ ಮಾಡಬೇಕು ಅಂತ. ದೆನ್ ನನ್ನ ಟೀಚರ್ಸ್ನ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಅವ್ರು ತುಂಬ ಸಪೋರ್ಟಿವ್ ಮತ್ತು ನನ್ನ ಡೌಟ್ಸು ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ಹೇಳ್ಕೊಟ್ಟಿದ್ರು, ಫೋನ್ ಮಾಡಿ ಹೇಳ್ಕೊಡ್ತಿದ್ರು. ಅವರೆಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಿದ್ರು. ಆ್ಯಂಡ್ ಪ್ರಿನ್ಸಿಪಲು ಮತ್ತು ಮ್ಯಾನೇಜ್ಮೆಂಟ್ಗೆ ತುಂಬ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಅವರೊಬ್ಬರು ಲೈಕ್ ಎರಡು ಪ್ರೀ ಬೋರ್ಡ್ ಮಾಡಿದರು ಮತ್ತು ನನ್ನ ಗುರಿಗೆ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು ಅವರು. ಏನು ಗುರಿ ನೆಕ್ಸ್ಟ್ ನಿಮ್ದು ಏನಾಗಬೇಕು ಅನ್ಕೊಂಡಿದ್ದೀರಾ ಅಂತ? ನೆಕ್ಸ್ಟ್ ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಇದೇ ಈವ್ನಿಂಗ್ ಕಾಲೇಜ್ ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಎಲ್ಲ ಹೇಗೆಂದ್ರು? ರಿಸಲ್ಟ್ ಬಗ್ಗೆ ಎಲ್ಲ ಮಾತಾಡಿದ್ರಾ ಫ್ರೆಂಡ್ಸ್ ಜೊತೆ? ಫ್ರೆಂಡ್ಸ್ ತುಂಬ ಖುಷಿಯಾದರು, ಪಾರ್ಟಿ ಕೇಳ್ತಿದ್ರು. ಪಾರ್ಟಿ ಕೇಳ್ತಿದ್ರು? ಓಕೆ, ಏನು ಪಾರ್ಟಿ ಕೊಡಿಸ್ಬೇಕಂತಿದ್ದೀರಾ ಅವರಿಗೆ ಅಂತ? ಖಂಡಿತ ಕೊಡಿಸ್ತೀರಾ? ಎಸ್. ಓಕೆ ಓಕೆ, ಆಲ್ ದ ಬೆಸ್ಟ್ ಬ್ರದರ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ಸ್. ಇವತ್ತು RNSPU ಕಾಲೇಜಿಗೆ ಒಂದು ತುಂಬ ಸಂಭ್ರಮದ ವಾತಾವರಣ ಕಾಣಿಸ್ತಾ ಇದೆ. ಸೆಕೆಂಡ್ PUCಯ ರಿಸಲ್ಟ್ ಬಂದಿದೆ. 20 ಸ್ಟೇಟ್ ರ್ಯಾಂಕ್ಗಳು ನಮ್ಮ ಕಾಲೇಜಿಗೆ ಬಂದಿದೆ. ವಾಣಿಜ್ಯ ವಿಭಾಗಕ್ಕೆ 16, 14 ಮತ್ತು ಸೈನ್ಸ್ ವಿಭಾಗದಲ್ಲಿ 6 ಸ್ಟೇಟ್ ರ್ಯಾಂಕ್ಗಳು ನಮ್ಮ ಕಾಲೇಜಿಗೆ ಬಂದಿರೋದು ತುಂಬ ಸಂತೋಷ ಆಗ್ತಾ ಇದೆ. ಮಕ್ಕಳ ಪರಿಶ್ರಮವನ್ನು ನಾವು ನೋಡ್ತಾ ಇದ್ವಿ. ನಾವು ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ವಿ. ಎಲ್ಲ ಟೀಚರ್ಸ್ಗಳು ಮತ್ತು ಪ್ರಾಂಶುಪಾಲರು, ಮ್ಯಾನೇಜ್ಮೆಂಟು ಎಲ್ಲ ಇದಕ್ಕೋಸ್ಕರ ತುಂಬ ತೊಡಗಿಸ್ಕೊಂಡಿತ್ತು. ಸೊ ಅದರ ಪ್ರತಿಫಲವಾಗಿ ಇವತ್ತು ಈ ನಿರೀಕ್ಷೆ ಮೀರಿದ ಒಂದು ಯಶಸ್ಸು ಅದು ನಮ್ಗೆ ನೋಡುವಾಗ ತುಂಬ ಸಂತೋಷ ಆಗ್ತಾ ಇದೆ. ಮಕ್ಕಳಿಗಿಂತ ಜಾಸ್ತಿ ನಮಗೆ ಖುಷಿ ಆಗ್ತಾ ಇದೆ. ಮಕ್ಕಳಿಗೆ ಮಾರ್ಕ್ಸ್ ಬಂದಿರೋದು, ಬಟ್ ನಮಗೆ ರ್ಯಾಂಕ್ ಬಂದಿದೆಯೇನೋ ಅನ್ನೋಷ್ಟು ಎಲ್ಲ ಟೀಚರ್ಸ್ಗೂ ತುಂಬ ಸಂತೋಷ ಆಗ್ತಾ ಇದೆ. ಇಡೀ ಕಾಲೇಜು ತುಂಬ ಹರ್ಷದಲ್ಲಿದೆ. ಎಲ್ಲರಿಗೂ ಶುಭವಾಗಲಿ. ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಅಚೀವರ್ಸ್ಗೆ. ಮತ್ತು ನಿಮ್ಮ ಮುಂದಿನ ಜೀವನ ಎಲ್ಲರಿಗೂ ಸುಖಮಯವಾಗಿರಲಿ ಅಂತ ಕಾಲೇಜಿನ ಪರವಾಗಿ ಎಲ್ಲ ಟೀಚರ್ಸ್ನ ಪರವಾಗಿ ನಾನು ಹಾರೈಸ್ತೀನಿ. ಸರ್ ನೋಡಿ, ಈ ಖುಷಿ ನಿಮ್ಮ 1 ವರ್ಷದ ಪರಿಶ್ರಮ ಸರ್. ಹಾ. 1 ವರ್ಷದಿಂದ ನಿರಂತರವಾಗಿ ಅವ್ರಿಗೆ ಗೈಡ್ ಮಾಡ್ತಾ ಬರ್ತಿದ್ರು. ಈ ಖುಷಿ ಬರ್ತಾ ಇದೆ. ಮೊದಲು ಸ್ವಲ್ಪ ಆತಂಕ ಅನ್ನುವಂಥದ್ದು ಇರುತ್ತೆ, ದುಗುಡ ಅನ್ನುವಂಥದ್ದು ಇರುತ್ತೆ, ಅದೆಲ್ಲ ಹೋಯ್ತು ಅಂತ ಈಗ? ಖಂಡಿತ ಹೌದು. ನಾವು ಯಾವಾಗಲೂ ಕರ್ಮಣ್ಯವಾಧಿಕಾರಸ್ಥೆ ಆ ಸಿದ್ಧಾಂತದಲ್ಲೇ ನಂಬಿರುವವರು. ರಿಸಲ್ಟ್ ಬರೋ ತನಕನೂ ನಾವು ಯೋಚನೆ ಮಾಡ್ತಾ ಇದ್ದಿದ್ದು ಚೆನ್ನಾಗಿ ನಮ್ಮ ಶ್ರಮ ಹಾಕಬೇಕು ಅಂತ. ಹುಡುಗರಿಗೂ ಅದನ್ನೇ ಹೇಳ್ತಾ ಇದ್ವಿ ನಮ್ಮ ಮಕ್ಕಳಿಗೆಲ್ಲ. ಚೆನ್ನಾಗಿ ಶ್ರಮ ಹಾಕಿ ರಿಸಲ್ಟ್ ಬಗ್ಗೆ ಯಾವುದೇ ದುಗುಡ ಇಟ್ಕೊಳ್ಬಾರ್ದು ಅನ್ನೋದು ನಾವು ಎಲ್ಲ ಟೀಚರ್ಸು, ನಮ್ಮ ಪ್ರಾಂಶುಪಾಲರ ಆದಿಯಾಗಿ ಎಲ್ಲರೂ ನಮ್ಗೆ ಹೇಳ್ತಾ ಬಂದಿದ್ರು. ನಾವು ಅದೇ ಥರ ಯೋಚನೆ ಮಾಡ್ತಿದ್ವಿ. ರಿಸಲ್ಟ್ ಬರೋ ದಿವಸ ನಮಗೆ ಆತಂಕಕ್ಕಿಂತ ಒಂಥರ ಏನು ಬರುತ್ತೋ, ಎಷ್ಟು ಬರುತ್ತೋ, ಮಕ್ಕಳ ಪರಿಶ್ರಮಕ್ಕೆ ಎಷ್ಟು ಯಶಸ್ಸು ಸಿಗುತ್ತೋ, ಈ ಥರದ ಒಂದು ಕುತೂಹಲ ಇತ್ತು. ಆತಂಕ ಅಂತ ಹೇಳಲಾರೆ, ಆದರೆ ತುಂಬ ಕುತೂಹಲ, ಒಂದು ನಿರೀಕ್ಷೆಯ ಒಂದು ದೃಷ್ಟಿಯಿಂದ ನಾವು ನೋಡ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಧನ್ಯವಾದ. We as a team from RNSP Pre-University College congratulate all the toppers and all the students for giving a very good result. We have one important thing in our college. We take the average students and they come up with flying colors.
with distinctions. This year we have secured 521 distinctions. We are proud and congratulate once again all the students to the team of RNS Jain Gudu. Thank you. ನಮ್ದೇನಿರುತ್ತೆ ಅಂದರೆ ಕ್ಲಾಸ್ ಅವರ್ಸ್ ಆದಮೇಲೇನು ಎಲ್ಲ ಟೀಚರ್ಸು ನಿಂತ್ಕೊಂಡು ಪಾಠ ಮಾಡ್ತಾರೆ. ದಟ್ ಈಸ್ ಒನ್ ಆಫ್ ದ ಯುನೀಕ್ ಥಿಂಗ್. ಆ್ಯಂಡ್ ಎನದರ್ ಯುನೀಕ್ ಥಿಂಗ್, ಟೂ ಮೋರ್ ಪಾಯಿಂಟ್ಸ್ ಐ ವಾಂಟ್ ಟು ಆ್ಯಡ್. ಇನ್ನೊಂದು ಏನಂದರೆ ವರ್ಕ್ ಬುಕ್ ಕಾನ್ಸೆಪ್ಟ್ ನಮ್ಮ ಕಾಲೇಜಲ್ಲಿ ಅದು ತುಂಬ ಇಂಪಾರ್ಟೆಂಟು. ಅದರಿಂದ ನಮಗೆ ಸ್ಟೇಟ್ ರ್ಯಾಂಕ್ಸ್ ತುಂಬ ಜಾಸ್ತಿ ಆಗ್ತಾಯಿದೆ. ಮತ್ತು ಯೂನಿಟ್ ಟೆಸ್ಟ್ ಪ್ಯಾಟರ್ನ್ ಎವ್ರಿ ವೀಕ್, ಪ್ರತಿ ವಾರ ಮಂಡೇ ಇಲ್ಲ ಥರ್ಸ್ಡೇ ಯೂನಿಟ್ ಟೆಸ್ಟ್ ಇರುತ್ತೆ. ಪ್ಲಸ್ CET ಅವ್ರಿಗೆ ಕಾಂಪಿಟೇಟಿವ್ ಟೆಸ್ಟ್ ಇರುತ್ತೆ ಎವ್ರಿ ಫ್ರೈಡೇ. ಸೊ ದಿಸ್ ಹೆಲ್ಪ್ಸ್ ದೆಮ್ ಟು ಸೆಕ್ಯೂರ್ ವೆರಿ ಗುಡ್ ಮಾರ್ಕ್ಸ್. ಅಂದರೆ ವಾರ ವಾರ ಅವ್ರು ಪ್ರಿಪೇರ್ ಆಗ್ತಾರೆ. ಇಲ್ಲಾಂದರೆ ಯಾವಾಗಲೂ 2 ತಿಂಗಳಿಗೊಂದು ಸತಿ ಕ್ವಾರ್ಟರ್ಲಿ ಟೆಸ್ಟ್ ಆಗುವಾಗ ಅವಾಗ ಬುಕ್ಸ್ ತೆಗಿತಾರೆ. ಸೊ ಮಕ್ಕಳೆಲ್ಲ ಏನಾಗುತ್ತೆ ಅಂದರೆ ಅವರು ವಾರ ವಾರ ಓದ್ಕೊಳ್ತಾರೆ. ಸೊ ಪೆಂಡಿಂಗ್ ಇರಲ್ಲ, ಅವ್ರಿಗೆ ಪ್ರೆಷರೈಸು ಆಗಲ್ಲ. ಸೊ ಟೆಸ್ಟ್ ಅಂದರೆ ನಮ್ಮಲ್ಲಿ RNS ಅಲ್ಲಿ ಭಯನೇ ಇರಲ್ಲ ಮಕ್ಕಳಿಗೆ. ಯಾಕಂದರೆ ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಸ್ವಲ್ಪ ಪೋರ್ಷನ್ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಸೊ ಯೂನಿಟ್ ಟೆಸ್ಟ್ಗೆ ಒಂದು ಸರ್ತಿ ಓದ್ತಾರೆ, ಕ್ವಾರ್ಟರ್ಲಿ ಟೆಸ್ಟ್ಗೆ ಅದೇ ಪೋರ್ಷನ್ ಓದ್ತಾರೆ, ಮತ್ತು ಮಿಡ್ ಟರ್ಮ್ಗೆ ಆಗುತ್ತೆ. ಮತ್ತು ನಮ್ಮಲ್ಲಿ 4 ಪ್ರಿಪ್ರೇಟ್ರಿ ಮಾಡ್ತೀವಿ. ಸೊ ಅದೂ ಹೆಲ್ಪ್ ಆಗುತ್ತೆ ಅವ್ರಿಗೆ. ವರ್ಕ್ ಬುಕ್ ಕಾನ್ಸೆಪ್ಟು, ಯೂನಿಟ್ ಟೆಸ್ಟು, ಪ್ರಿಪ್ರೇಟ್ರೀಸು ಇದೆಲ್ಲ ಹೆಲ್ಪ್ ಆಗುತ್ತೆ. ಮತ್ತು ರೆಮಿಡಿಯಲ್ ಸ್ಟೂಡೆಂಟ್ಸ್ಗೆ ಎಕ್ಸ್ಟ್ರಾ ಕೋಚಿಂಗ್ ಕೊಡ್ತೀವಿ ನಾವು. ರೆಮಿಡಿಯಲ್ ಸ್ಟೂಡೆಂಟ್ಸ್ಗೆ ಏನಂದರೆ ಎವ್ರಿ ಸಬ್ಜೆಕ್ಟಲ್ಲಿ ಕಡಿಮೆ ಬರುವಾಗ ನಾವು ಟೆಸ್ಟ್ ವೈಸೇ, ಯೂನಿಟ್ ಟೆಸ್ಟಲ್ಲಿ ಕಡಿಮೆ ಬಂದರೆ ಆ ಕೆಮಿಸ್ಟ್ರಿ ಇದ್ದರೆ ಕೆಮಿಸ್ಟ್ರಿ ಅಲ್ಲೇ ಕೋಚಿಂಗ್ ಕೊಟ್ಟು ಅಲ್ಲೇ ಸರಿ ಮಾಡ್ತೀವಿ. ಸೊ ಅವ್ರಿಗೆ ಮೋಟಿವೇಟ್ ಮಾಡ್ತೀವಿ. ಮತ್ತು ಟಾಪರ್ಸು ಒಂದೇ ಯಾವುದಾದ್ರೂ ಟೆಸ್ಟ್ ತೊಗೊಳ್ಳಿ, ಯೂನಿಟ್ ಟೆಸ್ಟ್ ಆಗಲಿ, ಕ್ವಾರ್ಟರ್ಲಿ ಆಗಲಿ, ಮಿಡ್ ಟರ್ಮ್ ಆಗಲಿ, ಪ್ರತಿ ಸರ್ತಿ ಸೆಕ್ಷನ್ ಟಾಪರ್ಸ್ ಅಂತ ಅವ್ರಿಗೆ ಫೆಲಿಸಿಟೇಟ್ ಮಾಡಿ, ಒಂದು ಚಾಕ್ಲೇಟ್ ಕೊಟ್ಟು, ಒಂದು ಪೆನ್ ಕೊಟ್ಟು ಮೋಟಿವೇಟ್ ಮಾಡಿ, ಅವ್ರು ನೆಕ್ಸ್ಟ್ ಟೈಮ್ ಅವ್ರಿಗೆ ಏನಂದರೆ ಸ್ಟೇಜ್ ಮೇಲೆ ಬಂದು ಜಾಸ್ತಿ ನಾನು ಸ್ಟೇಜ್ ಮೇಲೆ ಹೋಗಿ ಒಂದು ಟೋಕೆನ್ ಆಫ್ ಅಪ್ರಿಸಿಯೇಷನ್ ತಗೋಬೇಕು ಅಂತ ಅನ್ಸುತ್ತೆ. ಈಗ ನಾವು ಮಕ್ಕಳನ್ನ ಲೋ ಅಚೀವರ್ಸ್ ಅಂತ ಅನ್ನಲ್ಲ, ಅವ್ರಿಗೆ ಒಂದು ತಪಸ್ ಅಂತ ಹೇಳ್ತೀವಿ. ಅದೇ ಇಂಪಾರ್ಟೆಂಟು. ಅವ್ರಿಗೆ ನಾವು ಏನು ಫೀಲ್ ಮಾಡೋಕ್ಕೆ ಬಿಡಲ್ಲ, ಲೈಕ್ ನಮಗೇನು ಗೊತ್ತಿಲ್ಲ ಅಂತ. ಅವ್ರಿಗೆ ಅಲ್ಲಿಂದನೇ ಒಂದೊಂದೇ ನಿಧಾನವಾಗಿ ಆಗುತ್ತೆ. ಅದು ತುಂಬ ಹೋಪ್ಸ್ ಇರುತ್ತೆ ನಮಗೆ. ಸುಮಾರು ಮಕ್ಕಳಿಗೆ ನಾವು ಅನ್ಕೋತಾ ಇದ್ವಿ ಪಾಸ್ ಆಗ್ತಾರೋ ಇಲ್ವೋ ಅಂತ. ಆದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಅಷ್ಟು ಲೋ ಇತ್ತು ಅವ್ರದ್ದು ಅಚೀವ್ಮೆಂಟು ಇನಿಷಿಯಲಿ ಅವಾಗ ಬಂದಿದ್ದಾಗ 10th. ಸೊ ಅದೊಂದು ಖುಷಿ ಆಗುತ್ತೆ. ಇನ್ನೊಂದು ಏನಂದರೆ ನಮ್ಮ ದೇವಸ್ಥಾನ ಇಲ್ಲೇ ಇದೆ, ಆಶೀರ್ವಾದ ಅದೊಂದು. ನಮ್ಮ RNS ಫೌಂಡರು ಅವ್ರು ಇಲ್ಲ ಈಗ, ಆದರೆ ಅವ್ರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇದೆ. ಸೊ ಅದರಿಂದ ನನಗೆ ಅನಿಸುತ್ತೆ ಇದೆಲ್ಲ ಗ್ರೇಸ್ ಆಫ್ ಗಾಡ್ ಅಂತ. ಪ್ಲಸ್ ಮ್ಯಾನೇಜ್ಮೆಂಟು, ಪ್ರಿನ್ಸಿಪಲ್ ಸರ್ದು ಎಫರ್ಟು, ಟೀಮ್ ಎಫರ್ಟು ಎಲ್ಲ ಸೇರಿ ನಮಗೆ ಒಳ್ಳೆ ರ್ಯಾಂಕ್ ತಂದಿದೆ ಸರ್. ಥ್ಯಾಂಕ್ ಯು.